ಎರಡೂ ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರು ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿದ್ದಾರೆ ಅಂತ ಯತ್ನಾಳ್ ಅವರು ಹೇಳ್ತಾರೆ. ಏನು ಹೇಳ್ತೀರಿ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆಯಾ ಸರ್? ನೀವು ಹೇಳೋದ್ರಿಂದ ನಮಗೆ ಗೊತ್ತಾಗತ್ತೈತಿ. ನಾವು ಸನ್ಮಾನ್ಯ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಎರಡು ಕಂಡಿದ್ದಂಗೆ ನಮ್ಮ ರಾಜ್ಯದಾಗ ಭಾಳ ಒಕ್ಕಟ್ಟಾಗದ್ರೆ BJP ಅವ್ರು ಹುಡಿ ಹಿಂಡು ಕೆಲಸ ಮಾಡಕತ್ತಾರ. ಅದರಿಂದ ಏನು ಅರ್ಥ ಇಲ್ಲ. ಯಾರು ಅವರಿಬ್ಬರು ಮಧ್ಯೆ ಅಲ್ಲ, ಅವ್ರು ತಮ್ಮೊಳಗೆ ಯತ್ನಾಳ್ ಸಾಹೇಬ್ರಿಗೆ ಅವ್ರಿಗೆ ಸರಿ ಇಲ್ಲ, ಅಶೋಕ್ ಅವ್ರಿಗೆ ಸರಿ ಇಲ್ಲ. ಅವ್ರ ಮನೆ ರಿಪೇರಿ ಮಾಡ್ಕೊಂಡು ನಮ್ಮ ಬಗ್ಗೆ ಹೇಳಿ. ಇವತ್ತು ಒಳ್ಳೆಯ ಸರ್ಕಾರ ಇದೆ, 136 ಮಂದಿ ಶಾಸಕರಿದ್ದೀವಿ. ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗ್ಯಾರ, ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರಿಬ್ಬರು ನೇತೃತ್ವದಲ್ಲಿ ನಾವೆಲ್ಲ ಮಾಡಕತ್ತೀವಿ ಕೆಲಸನ. ನಿಮ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಚರ್ಚೆ ಏನಾದ್ರು ಆಗ್ತಿದೆ? ಯಾವುದಿಲ್ಲ ಬ್ರದರ್, ಒಂದು ನಿಮಿಷ ಕೇಳಿ. ಈಗ ನಮ್ಮ ಮನೆ ಸುದ್ದ ಐತಿ, ನಮ್ಮ ಮನೆ ಹೊಡಿ ಕೆಲಸ ನೀವು ಮಾಡಬೇಡ್ರಿ. ಮೊದ್ಲೇಕ ನಿಮ್ಮ BJP ಅವ್ರ ಮನೆ ಸುದ್ದ ಮಾಡ್ಕೊಂಡು ನಮ್ಗೆ ಮಾತಾಡ್ರಿ. ಸರ್ಕಾರ ಬೀಳುತ್ತೆ, CM ಚೇಂಜ್ ಆಗ್ತಾರೆ ಅಂತ ಹೇಳ್ತಾರೆ. ಸರ್ಕಾರ 5 ವರ್ಷ ಗಟ್ಟಿಮುಟ್ಟಾಗಿರ್ತೈತಿ, ಮುಂದೂ ನಮ್ದ ಸರ್ಕಾರ ಬರ್ತೈತಿ. ಇತಿಹಾಸಗ ಕೋರ್ಟ್ ಏನು ಹೇಳಿ ಕರೆಕ್ಟ್ ಅಂತಾರಲ್ಲ, ಇದನ್ನ ಬರ್ದು ಇಟ್ಕೋರ್ಬೇಕಾರೆ ಇದಾಕೈತಿ. 5 ವರ್ಷ CM ಯಾರು ಇರ್ತಾರೆ? ನಾವ್ ಇರ್ತೇವಲ್ಲ, ಕಾಂಗ್ರೆಸ್ ಸರ್ಕಾರ. ನೀವೇ ಕನಸು ಕಾಣ್ತೀರಿ ಅಲ್ರಿ? ನಮ್ಮ ಪಾರ್ಟಿ ಐತಿ, ಹೈಕಮಾಂಡ್ ಐತಿ, ತೀರ್ಮಾನ ಏನು. ಈಗ ಕಾಂಗ್ರೆಸ್ ಸರ್ಕಾರ ಗಟ್ಟಿಮುಟ್ಟಾಗೈತಿ, ನೀವು ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ್ರಿ, ಅದ್ರ ಅವಶ್ಯಕತೆ ಇರಲಿಲ್ಲ. ವಿಜೇಂದ್ರ ಅವ್ರ ಹೇಳಿಕಿನ ಬಾ ದೊಡ್ಡದು ಮಾಡಿದ್ರಾಗ ಅರ್ತಿಲ್ಲ. ಮೊದ್ಲೇಕ ಅವ್ರವ್ರಿಗೆ ಈಗ ಇವ್ರು ರಮೇಶ್ ಜಾರಕಿಹೊಳಿ ಅವ್ರು ಏನು ಹೇಳಾರ, ನಾವು ಅವ್ರನ್ನ ಒಪ್ಪಂಗಿಲ್ಲ, ಯತ್ನಾಳ್ ಸಾಹೇಬ್ರನ್ನ ಒಪ್ಪಂಗಿಲ್ಲ. ಮತ್ತೆ ನೀವು ಒಬ್ಬೊಬ್ರು ಒಪ್ಪಲ್ಲ, ನಮಗೇನು ಹೇಳ್ತೀರಿ? ಬಿಜೆಪಿ ಕಾಂಗ್ರೆಸ್ ಅಧ್ಯಕ್ಷರೇ ಕೂಡ್ಕೊಂಡು ಈ ಮೂಡಾ ಹಗರಣದ ವಿರುದ್ಧ ಉಭಯ ರಾಷ್ಟ್ರೀಯ ಪಕ್ಷಗಳ ಅಧ್ಯಕ್ಷರ ನಡುವೆ ಅಡ್ಜಸ್ಟ್ಮೆಂಟ್ ರಾಜಕಾರಣ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲೇನ ಮತ್ತೆ ನಾವು BJP ವಿರುದ್ಧ ಹೋರಾಟ ಮಾಡ್ತೀವಿ. ಅರೆ ನಾವು 130 ಮಂದಿ ನಾವು ಗಂಡಸೂರಿದ್ದೇವೆ, ನೋಡ್ಕೋತೇವೆ, ನಮಗೂ ರಾಜಕಾರಣ ಗೊತ್ತಿದೆ. ನಮ್ಗೆ ಅವಶ್ಯ ಬಿದ್ದಾಗ ಪಾದಯಾತ್ರೆ ನಾವು ಮಾದಾಯಿಗೆ ಮಾಡ್ತೀವಿ, ಕಸ ಬಂಡ್ರಿಗೆ ಮಾಡ್ತೀವಿ, ಮೇಕೆದಾಟು ಮಾಡ್ತೀವಿ. ಕೇಂದ್ರ ಸರ್ಕಾರ ಕೊಡ್ಲಿಲ್ಲ ಅಂತೀರಿ, ಕೇಂದ್ರ ಸರ್ಕಾರ ಈಗ ಬಜೆಟ್ ಕೊಟ್ಟಿಲ್ಲ, ನಮ್ಗೆ ಚಂಬು ಕೊಟ್ಟಿಲ್ಲ. ಅದು ನೋಡ್ಕೊಂಡು ಕೂತೇವ್ ಕರ್ನಾಟಕದವ್ರು. ಇವತ್ತು ಬಿಹಾರ ಆಂಧ್ರದ ಕೊಟ್ಟಾಗ ನಮ್ಗೆ ಯಾಕೆ ಕೊಟ್ಟಿಲ್ಲ? ಇದ್ರ ಬಗ್ಗೆ ಪಾದಯಾತ್ರೆ ಮಾಡ್ಲಿ ಅವರು. ಅವ್ರಿಗೆ ಕಾಲು ಹಿಡ್ದಾಗ ಕುಂತ್ ಖಾಲಿ, ಅದಕ್ಕೆ ಸ್ವಲ್ಪ ಅಡ್ಡಾಡಕ್ ಹೊಂಟ್ರೆ ವಾಕಿಂಗ್ ಮಾಡಿ ಬರಲಿ. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.